ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತೊಂದು ಒಳ್ಳೆ ಕಂಟೆಂಟ್ ಜೊತೆ ಬಂದಿದ್ದೀನಿ. ಇವತ್ತೊಂದು ಜಾಬ್ ಇನ್ಫಾರ್ಮೇಷನ್ನ ನಾನಿವತ್ತು ನಿಮಗೆ ಕೊಡ್ತಾ ಇದ್ದೀನಿ. ಸೊ ನಿಮಗೇನಾದರೂ ಇಷ್ಟ ಇದ್ದರೆ ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಬೋದು. ಸೊ ನಾನು ಇದ್ರ ಬಗ್ಗೆ ಪೂರ್ತಿ ಮಾಹಿತಿನ ಕೊಡ್ತೀನಿ. ಹಾಗೆ ನಿಮಗೇನಾದರೂ ಇಷ್ಟ ಇದ್ದರೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಇದರಲ್ಲಿ ಯಾವ ಥರ ಅಪ್ಲೈ ಮಾಡೋದು ಮತ್ತು ಸ್ಯಾಲ್ರಿ ಡೀಟೇಲ್ಸ್ ಆಗಿರ್ಬೋದು, ಮತ್ತು ಎಲಿಜಿಬಿಲಿಟಿ ಏನಿದೆ ಪ್ರತಿಯೊಂದರ ಮಾಹಿತಿನ ಕೂಡ ನಾನು ಇದರಲ್ಲಿ ಕೊಡ್ತೇನೆ. ಸೊ ಗೌರ್ಮೆಂಟ್ ಜಾಬ್ ಅಂದರೆ ಎಲ್ರಿಗೂ ಇಷ್ಟ ಇರುತ್ತಲ್ವಾ? ಸೊ ತುಂಬ ಜನಕ್ಕೆ ಇಷ್ಟ ಇದೆ ಗೌರ್ಮೆಂಟ್ ಜಾಬ್ ಮಾಡಬೇಕು ಅಂತ. ಸೊ ಅಂಥವರಿಗೆ ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಸೊ ಈ ಜಾಬ್ ಬಂದ್ಬಿಟ್ಟು AMPRI ಅಂದರೆ AMPRI ಅಂದರೆ ಮಾರ್ಕೆಟಿಂಗ್ ಜಾಬ್. ಇದೊಂದು ಮಾರ್ಕೆಟಿಂಗ್ ಅಂದರೆ ಪೂರ್ತಿಯಾಗಿ ಮಾರ್ಕೆಟಿಂಗ್ ಜಾಬ್ ಅಲ್ಲ ಇದು. ಸೊ ಇದರ ಪೂರ್ತಿ ಡೀಟೇಲ್ಸ್ನ ಕೊಡ್ತೇನೆ. ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಆ್ಯಂಡ್ ಪ್ರೊಸೆಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. AMPRI ಅಂದರೆ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಆ್ಯಂಡ್ ಪ್ರೊಸೆಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಈ ಒಂದು ಜಾಬ್ನ ಹೆಸರು. ಇದರಲ್ಲಿ ಖಾಲಿ ಇರುವಂಥ ಪೋಸ್ಟ್ ಬಂದ್ಬಿಟ್ಟು 13 ಪೋಸ್ಟ್ ಖಾಲಿ ಇದೆ ಅಂತ ಹೇಳಿದ್ದಾರೆ. ಇದರ ಒಂದು ಜಾಬ್ ಲೊಕೇಶನ್ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಕೂಡ ನಿಮಗೆ ಈ ಒಂದು ಜಾಬ್ ಸಿಗ್ಬೋದು. ಸೊ ಹಾಗೆ ಪೋಸ್ಟ್ ನೇಮ್ ಯಾವುದೆಲ್ಲ ಇದೆ ಅಂದರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಟೆಕ್ನಿಷಿಯನ್ಸ್ ಜಾಬ್ಗೆ ಇವರು ನೋಟಿಫಿಕೇಷನ್ನ ಬಿಟ್ಟಿರುವಂಥದ್ದು. ಹಾಗೆ ಇದರ ಒಂದು ಸ್ಯಾಲ್ರಿ ನೋಡೋದಾದರೆ ನಾವು 37,000ದಿಂದ 66,500 ಪರ್ ಮಂತ್ ಇದೆ. ಅಂದರೆ ಟೆಕ್ನಿಕಲ್ ಅಸಿಸ್ಟೆಂಟಿಗೆ ನಾವು 66,500 ಪರ್ ಮಂತ್, ಅಂದರೆ ಸ್ಟಾರ್ಟಿಂಗಲ್ಲೇ ಇರುವಂಥದ್ದು 66,500 ಟೆಕ್ನಿಕಲ್ ಅಸಿಸ್ಟೆಂಟಿಗೆ ಇದು. ಹಾಗೆ ಟೆಕ್ನಿಕಲ್ ಅಸಿಸ್ಟೆಂಟ್ ಬಂದ್ಬಿಟ್ಟು 5 ಪೋಸ್ಟ್ ಖಾಲಿ ಇರುವಂಥದ್ದು. ಹಾಗೆ ಟೆಕ್ನಿಷಿಯನ್ ಬಂದ್ಬಿಟ್ಟು 8 ಪೋಸ್ಟ್ ಖಾಲಿ ಇದೆ. ಇವರ ಒಂದು ಸ್ಯಾಲ್ರಿ ಬಂದ್ಬಿಟ್ಟು 37,000 ಇದೆ. ಮತ್ತು ಇದರ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಮೊದಲಿಗೆ ನಾವು ಟೆಕ್ನಿಕಲ್ ಅಸಿಸ್ಟೆಂಟ್ ಜಾಬ್ಗೆ ಕ್ವಾಲಿಫಿಕೇಷನ್ ಏನು ಬೇಕು ಅಂದರೆ ಡಿಪ್ಲೊಮೊ ಮತ್ತು BSc ಆಗಿರಬೇಕು ಅಂತ ಹೇಳಿದ್ದಾರೆ. ಟೆಕ್ನಿಕಲ್ ಅಸಿಸ್ಟೆಂಟಿಗೆ ಡಿಪ್ಲೊಮೊ ಮತ್ತು BSc ಆಗಿರಬೇಕು ಅಂತ ಹೇಳಿದ್ದಾರೆ. ಡಿಪ್ಲೊಮೊ ಅಥವಾ BSc ಯಾವುದಾದ್ರೂ ಒಂದು. ಹಾಗೆ ಟೆಕ್ನಿಷಿಯನ್ಗೆ ಬಂದ್ಬಿಟ್ಟು 10th ಪಾಸ್ ಆಗಿರಬೇಕು ಅಂತ ಹೇಳಿದ್ದಾರೆ. ಟೆಕ್ನಿಷಿಯನ್ ಬಂದ್ಬಿಟ್ಟು 10th ಪಾಸ್ ಆಗಿರಬೇಕು ಅಂತ ಹೇಳಿದ್ದಾರೆ. ಹಾಗೆ ಏಜ್ ಲಿಮಿಟ್ ನೋಡೋದಾದರೆ ನಾವು 28 ವರ್ಷ, ಮ್ಯಾಕ್ಸಿಮಮ್ ಬಂದ್ಬಿಟ್ಟು 28 ವರ್ಷ ಅಂತ ಹೇಳಿದ್ದಾರೆ. ಸೊ ಮಿನಿಮಮ್ ಕೊಡಲಿಲ್ಲ ಇಲ್ಲಿ, ಮ್ಯಾಕ್ಸಿಮಮ್ ಖಂಡಿತವಾಗ್ಲೂ ನಿಮಗೆ 28 ವರ್ಷ ಆಗಿರಬೇಕು ಅಂತ ಹೇಳಿದ್ದಾರೆ. ಅದು ಕೂಡ 28/12/2025 ಒಳಗಡೆ ನಿಮಗೆ 28 ವರ್ಷ ತುಂಬಿರಬೇಕು ಅಂತ ಹೇಳಿದ್ದಾರೆ. ಹಾಗೆ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಫೀಸ್ನ ನಾವು ನೋಡುವ. ಸೊ ಬೇರೆ ಎಲ್ಲ ಆಲ್ ಅದರ್ ಕ್ಯಾಂಡಿಡೇಟ್ಸ್ಗೂ ಕೂಡ 500 ರೂಪಾಯಿ ಇದೆ. ಹಾಗೆ SC ST ಆಗಿರ್ಬೋದು ಅಥವಾ PWBD ಅಥವಾ ವುಮೆನ್ಸ್ ಅಂದರೆ ಮಹಿಳೆಯರಿಗೆ, ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಬೇರೆ ಎಲ್ರಿಗೂ ಇರುತ್ತೆ, ಇದಿಷ್ಟು ಕೆಟಗರಿಯವರಿಗೆ ಈ ಒಂದು ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ಹಾಗೆ ಅಪ್ಲಿಕೇಶನ್ ಫೀಸ್ನ ಆನ್ಲೈನ್ ಮೂಲಕ ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಒಂದು ಜಾಬ್ಗೆ ಸೆಲೆಕ್ಷನ್ ಪ್ರೊಸೆಸ್ ನೋಡುವ ನಾವು. ಮೊದಲಿಗೆ ರೈಟನ್ಸ್ ಟೆಸ್ಟ್ ಮೂಲಕ ಸೆಲೆಕ್ಷನ್ ಇದೆ. ಮತ್ತೊಂದು ಬಂದ್ಬಿಟ್ಟು ಇಂಟರ್ವ್ಯೂ ಮೂಲಕ ಸೆಲೆಕ್ಷನ್ನ ಮಾಡ್ತಾರೆ. ಈ ಒಂದು ಜಾಬ್ಗೆ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕು. ಹಾಗೆ ನಾನು ಟೆಕ್ನಿಷಿಯನ್ ಲಿಂಕ್ ಆಗಿರ್ಬೋದು ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ಲಿಂಕ್ ಆಗಿರ್ಬೋದು. ಸೊ ಇದೆರಡು ಲಿಂಕ್ನ ನಾನು ಕೊಟ್ಟಿರ್ತೇನೆ. ಸೊ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತೀರಾ ಆ ಲಿಂಕ್ ಮೂಲಕ ನೀವು ಅಪ್ಲೈನ ಮಾಡಬೇಕಾಗತ್ತೆ. ಯಾಕಂದರೆ ಎರಡು ಬೇರೆ ಬೇರೆ ಲಿಂಕ್ ಇದೆ, ಎರಡನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ನೀವು ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮ್ಮ ಒಂದು ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಆಗಿರ್ಬೋದು ಅಥವಾ ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ ಅಥವಾ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅದರ ಒಂದು ಡಾಕ್ಯುಮೆಂಟ್
ಪ್ರತಿಯೊಂದನ್ನು ಮೊದಲಿಗೆ ನೀವು ಸ್ಕ್ಯಾನ್ ಮಾಡಿ ನೀವು ಇಟ್ಕೋಬೇಕಾಗಿರುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ ಫೋಲ್ಡರಲ್ಲಿ ಸೇವ್ ಮಾಡಿ ಇಡಬೇಕಾಗತ್ತೆ. ಹಾಗೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಕರೆಕ್ಟಾಗಿರಬೇಕು. ಸೊ ಇದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಇಮೇಲ್ ಐ ಡಿ ಕೂಡ ತುಂಬಾ ಇಂಪಾರ್ಟೆಂಟ್. ಇದಿಷ್ಟನ್ನು ಕರೆಕ್ಟಾಗಿ ಇಟ್ಕೊಂಡಿರಬೇಕಾಗತ್ತೆ. ಸೊ ಈ ಒಂದು ಜಾಬ್ಗೆ ಆನ್ಲೈನ್ ಮೂಲಕ ಅಪ್ಲೈ ಮಾಡುವಂಥದ್ದು. ಸೊ ಅಫಿಷಿಯಲ್ ನೋಟಿಫಿಕೇಷನ್ PDF ಪ್ರತಿಯೊಂದರ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತೊಂದು ಸಲ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಯಾರಿಗೆ ಗೊತ್ತು, ಗೌರ್ಮೆಂಟ್ ಜಾಬ್ ಅನ್ನೋದು ಒಂದು ಲಕ್ ಇದ್ದ ಹಾಗೆ. ಯಾರಿಗೆ ಬೇಕಾದರೂ ಈ ಒಂದು ಜಾಬ್ ಆಗೇ ಆಗುತ್ತೆ ಖಂಡಿತವಾಗ್ಲೂ. ಸೊ ಯಾವುದಕ್ಕೂ ನಿಮಗೇನಾದರೂ ಇಷ್ಟ ಇದ್ದರೆ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಆಗುತ್ತೆ. ಸೊ ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿದೆ ಇದರ ಒಂದು ಸ್ಯಾಲ್ರಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ನನ್ನ ಒಂದು ಫೇಸ್ಬುಕ್ ಪೇಜ್ಗೆ ಫಾಲೋ ಮಾಡಿ, ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ನೀವು ಅಪ್ಲೈ ಮಾಡಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಶೇರ್ ಮಾಡಿ. ಸೊ ಮತ್ತೊಂದು ಒಳ್ಳೆ ವಿಡಿಯೋದ ಜೊತೆ, ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.